ನ್ಯೂಸ್18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ. ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರೈತರು ಸಚಿವ ಜಮೀರ್ ಅಹಮದ್ ಅವರ ವಿರುದ್ಧ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತಹದ್ದು. ರೈತರಿಗೆ ನ್ಯಾಯ ದೊರಕಿಸಿಕೊಡುವ ಬದಲಾಗಿ ಆರೋಪಿಗಳಿಗೆ ನ್ಯಾಯ ದೊರಕಿಸಿಕೊಡಲು ಸಚಿವ ಮುಂದಾಗಿದ್ದಾರೆ ಎಂಬ ಆರೋಪಿಸಿ ಕೂಡಲೇ ಸಚಿವ ಸ್ಥಾನದಿಂದ ರಾಜೀನಾಮೆಗೆ ಆಗ್ರಹಿಸಿ ಈಗ ರೈತರು ಸಾಕಷ್ಟು ರೀತಿಯಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತಹದ್ದು. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೆಸಂದ್ರ ಪೊಲೀಸ್ ಠಾಣೆ ಲಿಮಿಟ್ ನಲ್ಲಿ ಈಗ ಒಂದು ಕ್ರೈಮ್ ನಡೆಯುತ್ತೆ. ಅದರಲ್ಲಿಯೂ ಸಹ ರೈತರು ವರ್ಷಾನುಗಟ್ಟಲೆ ಬೆಳೆದಂತಹ ಜೋಳದ ಬೆಳೆಯನ್ನ ಈಗ ರೈತರು ಮಾರಾಟವನ್ನ ಒಬ್ಬ ಮಧ್ಯವರ್ತಿಗೆ ಮಾರಾಟವನ್ನ ಮಾಡಿರ್ತಾರೆ. ಆ ಮಧ್ಯವರ್ತಿ ಆ ಮಾಲನ್ನೆಲ್ಲ ಹೈದರಾಬಾದ್ನ ಮೂಲದ ಇಬ್ಬರಿಗೆ ಮಾರಾಟವನ್ನ ಮಾಡಿರ್ತಾರೆ. ಆದ್ರೆ ತಿಂಗಳುಗಳು ಕಳೆದರೂ ಸಹ ಆ ಮಾರಾಟ ಮಾಡಿದಂತಹ ಬೆಲೆ ಏನಿದೆಯೋ ಆ ಬೆಲೆ ಸೂಕ್ತ ಸಮಯಕ್ಕೆ ಸಿಗುವುದಿಲ್ಲ. ಇದರಿಂದಂತಹ ರೊಚ್ಚಿಗೆದ್ದಂತಹ ಪೆರೆಸಂದ್ರ ಮೂಲದ ಒಬ್ಬ ರೈತ ಮುಖಂಡ ಹಾಗೂ ಕಾಂಗ್ರೆಸ್ ಮುಖಂಡ ಎಂಬ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ರಾಮಕೃಷ್ಣ ಅಲಿಯಾಸ್ ಜೋಳದ ಕಿಟ್ಟಿ ಎಂಬ ವ್ಯಕ್ತಿ ಈ ಜೋಳವನ್ನೆಲ್ಲ ಸಹ ಮಾರಾಟವನ್ನ ಮಾಡಿರ್ತಾನೆ. ಹೈದರಾಬಾದ್ ಮೂಲದ ವ್ಯಕ್ತಿಗಳಿಗೆ ನಾಜೀರ್ ಹಾಗೂ ಅಕ್ಬರ್ ಎಂಬ ವ್ಯಕ್ತಿಗಳಿಗೆ ಮಾರಾಟವನ್ನ ಸಹ ಮಾಡಿರ್ತಾರೆ. ಆದ್ರೆ ಆ ಇಬ್ಬರೂ ವ್ಯಕ್ತಿಗಳು ಸಹ 1,86,00,000 ಹಣವನ್ನ ರೈತರಿಗೆ ಕೊಡದೆ ಅವರೇ ಸಹ ಲಪಟಾಯಿಸಿ ಲಕ್ಸುರಿ ಲೈಫ್ ಅನ್ನ ಲೀಡ್ ಮಾಡ್ತಾ ಇರ್ತಾರೆ. ಇದೇ ವಿಚಾರಕ್ಕೆ ಸಾಕಷ್ಟು ಬಾರಿ ಈ ಇಬ್ಬರು ವ್ಯಕ್ತಿಗಳನ್ನ ಕೇಳಿದಾಗ ಜೋಳದ ಕಿಟ್ಟಿ ಎಂಬ ವ್ಯಕ್ತಿಗೆ ಸಾಕಷ್ಟು ಬೆದರಿಕೆ ಕರೆಗಳು ಸಹ ಬರುತ್ತೆ. ಈ ಹಿನ್ನೆಲೆಯಲ್ಲಿ ಪೆರೆಸಂದ್ರ ಪೊಲೀಸ್ ಠಾಣೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ದೂರನ್ನು ಸಹ ಜೋಳದ ಕಿಟ್ಟಿ ಎಂಬುವರು ದೂರನ್ನ ದಾಖಲಿಸಿರುತ್ತಾರೆ. ರೈತರಿಂದ ನಾನು ಖರೀದಿ ಮಾಡಿ ಅದನ್ನೆಲ್ಲವೂ ಸಹ ಹೈದರಾಬಾದ್ ಮೂಲದ ಇಬ್ಬರು ವ್ಯಕ್ತಿಗಳಿಗೆ ಮಾರಾಟವನ್ನ ಮಾಡಿದ್ದೇನೆ. ನನಗೆ 1,86,00,000 ಹಣ ಬರಬೇಕಾಗಿದೆ ಎಂಬ ದೂರನ್ನು ಸಹ ದಾಖಲಿಸುತ್ತಾರೆ. ಇದೇ ಒಂದು ಪ್ರಕರಣವನ್ನ ಕೈಗೆತ್ತಿಕೊಂಡಂತಹ PSI ಜಗದೀಶ್ ರೆಡ್ಡಿ ಅವರು ಈ ಇಬ್ಬರು ಅಕ್ಬರ್ ಹಾಗೂ ನಾಸೀರ್ ಎಂಬ ಇಬ್ಬರಿಗೆ ದೂರವಾಣಿ ಮುಖಾಂತರ ಕರೆಯನ್ನ ಮಾಡಿ ಕೂಡಲೇ ನೀವು ಪೊಲೀಸ್ ಠಾಣೆಗೆ ಬರಬೇಕು ಅಂತ ಒಂದು ಕರೆ ಮುಖಾಂತರ ಅವರಿಗೆ ಪೊಲೀಸ್ ಠಾಣೆಗೆ ಬರುವಂತೆ ಒಂದು ಕರೆಯಲ್ಲಿ ಮಾಹಿತಿಯನ್ನು ಸಹ ನೀಡುತ್ತಾರೆ. ಇದೇ ವೇಳೆ ಆ ಇಬ್ಬರು ವ್ಯಕ್ತಿಗಳು ಸಹ PSI ಜಗದೀಶ್ ರೆಡ್ಡಿ ಅವರಿಗೆ ಲಕ್ಷಾಂತರ ರೂಪಾಯಿ ಆಮಿಷವನ್ನು ಸಹ ಒಡ್ಡುತ್ತಾರೆ. ಆದ್ರೆ ಇದಕ್ಕೆಲ್ಲ ತಲೆಕೆಡಿಸಿಕೊಳ್ಳದಂತಹ ಖಡಕ್ ಪೊಲೀಸ್ ಅಧಿಕಾರಿ PSI ಜಗದೀಶ್ ರೆಡ್ಡಿ, ನಾನು ಕರ್ನಾಟಕದ ಪೊಲೀಸ್, ಇಂತಹ ಆಮಿಷಗಳಿಗೆ ನಾನು ಬಗ್ಗುವುದಿಲ್ಲ, ಕೂಡಲೇ ಬಂದ್ರೆ ನ್ಯಾಯಾಂಗ ತನಿಖೆಗೆ ಒಪ್ಪಿಸ್ತೇನೆ, ಇಲ್ಲ ಅಂದ್ರೆ ಖುದ್ದಾಗಿ ನಾವೇ ಬಂದು ನಿನ್ನನ್ನ ಅರೆಸ್ಟ್ ಮಾಡಬೇಕಾಗುತ್ತೆ ಎಂಬ ಮಾಹಿತಿಯನ್ನ ನೀಡ್ತಾರೆ. ಇದಾದ ನಂತರ ಸಾಕಷ್ಟು ಪ್ರಭಾವಿಗಳಾಗಿರುವಂತಹ ಈ ನಾಜೀರ್ ಹಾಗೂ ಅಕ್ಬರ್ ಅವರು ತೆಲಂಗಾಣದಲ್ಲಿ ತಮ್ಮದೇ ಆದಂತಹ ರಾಜಕೀಯ ಛಾಪನ್ನು ಮೂಡಿಸಿರ್ತಾರೆ. ಜೊತೆಗೆ ಈ ರೈತರಿಂದ ಮಾರಾಟವಾದಂತಹ ಬೆಲೆ ಏನಿದೆಯೋ ಈ ಒಂದು ಹಣದಿಂದ ತಂದ ಲಕ್ಸುರಿ ಲೈಫ್ ಅನ್ನು ಸಹ ಮಾಡ್ತಾ ಇದ್ರು ಎಂಬ ಮಾಹಿತಿಯನ್ನು ಸಹ ಈಗಾಗಲೇ ಮಾಹಿತಿ ನ್ಯೂಸ್18ಗೆ ಲಭ್ಯವಾಗ್ತಾ ಇರುವಂತದ್ದು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ಒಂದು ಘಟನೆಯಲ್ಲಿ ಸಚಿವರಾದಂತಹ ಜಮೀರ್ ಅಹಮದ್ ರವರಿಗೆ ಬಹಳಷ್ಟು ಆತ್ಮೀಯರಾಗಿರ್ತಾರೆ. ಯಾರು ಒಂದು ಅಕ್ಬರ್ ಹಾಗೂ ನಾಜೀರ್ ಎಂಬ ವ್ಯಕ್ತಿಗಳು ಬಹಳಷ್ಟು ರೀತಿಯಾದಂತಹ ಆಪ್ತರಾಗಿರ್ತಾರೆ. ಈ ಹಿನ್ನೆಲೆಯಲ್ಲಿ ಸಚಿವ ಜಮೀರ್ ಅವರು ನೇರವಾಗಿ PSI ಜಗದೀಶ್ ರೆಡ್ಡಿ ರವರಿಗೆ ಕರೆ ಮುಖಾಂತರ ಮಾತನಾಡಿ, ಇವರು ನನಗೆ ಬೇಕಾಗಿರುವಂತಹವರು, ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ಎಕ್ಸ್ಕ್ಯೂಸ್ ಕೊಡಿ, ಅವರಿಗೆ ನ್ಯಾಯ ಕೊಡಿಸಿ, ಇದನ್ನ ಮಾತುಕತೆ ಮಾಡಿ ಅಂತ ಒಂದು PSI ಜಗದೀಶ್ ರವರಿಗೆ ದೂರವಾಣಿ ಸಂಪರ್ಕದ ಮೂಲಕ ಮಾಹಿತಿಯನ್ನ ಕೊಡ್ತಾರೆ. ಇದಕ್ಕೆ PSI ಜಗದೀಶ್ ರೆಡ್ಡಿ ಅವರು ಸಹ ಸಚಿವರು ಕರೆ ಮಾಡಿದ ಹಿನ್ನೆಲೆ ಈ ವಿಚಾರಕ್ಕೆ ನಾನು ರೈತರು ಹಾಗೂ ಅವರಿಬ್ಬರನ್ನು ಸಹ ಮಧ್ಯಸ್ಥಿಕೆ ವಹಿಸಿ ಒಂದು ನ್ಯಾಯ ದೊರಕಿಸಿಕೊಡುವಂತಹ ಭರವಸೆಯನ್ನು ಸಹ ಕೊಡ್ತಾರೆ. ಸದ್ಯ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ PSI ಜಗದೀಶ್ ರೆಡ್ಡಿ ಹಾಗೂ ಸಚಿವ ಜಮೀರ್ ಅಹಮದ್ ಅವರ ಆಡಿಯೋ ಈಗ ಬಹಳಷ್ಟು ರೀತಿಯಾದಂತಹ ವೈರಲ್ ಆಗ್ತಾ ಇರುವಂತಹದ್ದು. ಸದ್ಯಕ್ಕೆ ಈ ಆಡಿಯೋ ಸಹ ಈಗ ನ್ಯೂಸ್18ಗೆ ಲಭ್ಯವಾಗಿರುವಂತಹದ್ದು. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಜೋಳದ ಕಿಟ್ಟಿ ಒಂದು ದೂರು ದಾಖಲಿಸ್ತಾ ಇದ್ದಂತೆ ನ್ಯಾಯಾಲಯದಲ್ಲಿಯೂ ಸಹ 5 ಜನ ವಕೀಲರನ್ನ ಈ ವಿಚಾರಕ್ಕೆ ನೇಮಿಸಲಾಗಿದೆ ಎಂಬ ಮಾಹಿತಿಯನ್ನು ಸಹ ನ್ಯೂಸ್18ಗೆ ನೀಡಿರುವಂತಹದ್ದು. ಇದೇ ವಿಚಾರವಾಗಿ ಈಗ ನನಗೆ ನ್ಯಾಯ ಬೇಕು ಅಂತ ಪಟ್ಟು ಹಿಡಿದಂತಹ ರೈತ ಹಾಗೂ ರೈತ ಮುಖಂಡರಾದಂತಹ ಜೋಳದ ಕಿಟ್ಟಿರವರು, ನಮಗೆ ಏನೇ ಆಗ್ಲಿ ನ್ಯಾಯ ಬೇಕು, ರೈತರಿಗೆ ನಾನು ಕೊಡಬೇಕಾದಂತಹ ಹಣವನ್ನ ಕೊಟ್ರೆ ನಾನು ನೆಮ್ಮದಿಯಿಂದ ಬದುಕ್ತೀನಿ ಅಂತ ಈಗ ನ್ಯೂಸ್18ಗೆ ತಮ್ಮ ಅಳಲನ್ನ ತೋಡಿಕೊಂಡಿರುವಂತಹದ್ದು. ಯಾರ್ದು ಅನ್ಯಾಯ ಇದ್ರೆ ಅವ್ರ ಚಪ್ಪಲಿಯಲ್ಲಿ ಹೊಡೆದ್ಬಿಟ್ಟು ಕೊಡಿಸ್ಬೇಕು ಬಿಟ್ಬಿಟ್ಟು, ನೀನು ಕಳ್ತನ ಮಾಡಿರೋವನಿಗೆ ಎತ್ಕೊಂಡು ಹೋಗಿ ನೀನು ಪೊಲೀಸ್ ಅವ್ರಿಗೆ ಹೇಳಿ ನಮ್ಮವರು ನಮ್ಮ ರಿಲೇಷನ್ನು ನ್ಯಾಯ ಮಾಡಿ ಅಂದರೆ ಇದು ಯಾವ ಅವ್ರ ಘನತೆ ಸರ್? ಇದು ಅವರು ಸಚಿವ ಸ್ಥಾನದಿಂದ ಇಮ್ಮಿಡಿಯೇಟು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಸರ್. ಅಂದರೆ ರೈತರ ಪರ ಅಲ್ವಾ ಸರ್? ರೈತರ ಪರ ಎಲ್ಲಿದೆ ಸರ್? ರೈತರಿಗೆ
ರೈತರ ಪರ ಎಲ್ಲಿ ಹೇಳಿದ್ದಾರೆ ರೈತರಿಗೆ ಅನ್ಯಾಯ ಆಗಲಿ ಇವನೊಬ್ಬನ ಬಚಾವ್ ಮಾಡಿ ಇವ್ರು ಚೆನ್ನಾಗಿ 2 ಕೋಟಿ ಸರ್ ಅವ್ನ ಜೀವಮಾನದಲ್ಲಿ ಸೆಟ್ಲ್ ಆಗಿಬಿಡ್ತಾನೆ. ನಾವು ಹೆಂಗೆ ರೈತರಿಗೆ ಜವಾಬು ಹೇಳೋದು? ಇಂಥ ಸಚಿವರು ಸರ್, ಇವರು ನಾಲಾಯಕ ಸಚಿವರು ಸರ್. ಇವರು ಫಸ್ಟ್ ರಾಜೀನಾಮೆ ಕೊಟ್ಟು ನಮ್ಮ ಸಿದ್ದರಾಮಯ್ಯ ಸರ್ಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ ಸರ್, ಅವ್ರನ್ನ ಫಸ್ಟು ಸಚಿವ ಸ್ಥಾನದಿಂದ ಕಿತ್ತು ಬಿಸಾಕ್ಬಿಟ್ಟು ನಮ್ಮ ಗೌರ್ಮೆಂಟ್ಗೆ ಮರ್ಯಾದೆ ಬರೋ ಥರ ಮಾಡ್ಬೇಕು ಸರ್. ಇದರೊಂದು ಕೇಳ್ಕೊತೀವಿ ಸರ್. ಅವ್ನು ಕರೆಸ್ಬಿಟ್ಟು ನನಗೆ ಸೆಟಲ್ಮೆಂಟ್ ಮಾಡಿಕೊಟ್ಬಿಟ್ರೆ ಅವ್ರು ಕೊಡೋರು ಕೊಟ್ಬಿಟ್ಟು ನಾನು ನಿರಾಳವಾಗಿ ಬದುಕೊಂತೀನಿ ಸರ್. ಇಷ್ಟು ವರ್ಷ ಹೆಂಗೆ ಬದುಕಿದ್ದೀನೋ ಹಂಗೆ ಬದುಕೊಂತೀನಿ ಸರ್. ಸರ್ ಇವತ್ತು ನಾನು 2 ತಿಂಗಳಿಂದ ವ್ಯಾಪಾರ ಮಾಡ್ತಾಯಿಲ್ಲ ಸರ್. 6-7 ಸಾವಿರ ಇರೋ ಜೋಳ ಇವಾಗ 3 ಸಾವಿರಕ್ಕೆ ಬಂದಿದೆ ಸರ್. ನಾವು ತಗೊಂಡೇ ಇದ್ದರೆ ರೈತರು ಎಲ್ಲಿ ಕೊಡ್ತಾರೆ ಸರ್? ಎಲ್ಲ ಹೊರ ರಾಜ್ಯಗಳಿಗೆ ಹೋಗೋದು ಸರ್. ಇಲ್ಲಿ ಬೆಳೆದಿರೋದು ಯಾರೂ ತಗೊತಾ ಇಲ್ಲ ಸರ್. ಇವತ್ತು 3 ಸಾವಿರಕ್ಕೆ ಬೆಳೆ ಕುಸಿದೋಗಿದೆ. ಈ ಶಾಬಾಸ್ ಜಮೀರ್ ಅಹ್ಮದ್ಗೆ ತಡ್ತಾ ಇದೆ ಸರ್. ಅವರಿಂದನೇ ಸರ್ ಈ ಥರ ರೇಟ್ ಕುಸಿಯೋಕ್ಕೆ ಕಾರಣ. ನಾವು ತಗೊತಾ ಇಲ್ಲ ಸರ್. ನಾನು ಇದರಲ್ಲೇ ತಿರುಗಾಡ್ಕೊತಾ ಇದ್ದೀನಿ. ಮನೆ ಬಿಟ್ಟು ನಾನು 2 ತಿಂಗಳಿಂದ ಆಚೆನೇ ತಿರುಗ್ತಾ ಇದ್ದೀನಿ ಸರ್. ದಿನ ಇವತ್ತಿದ್ದೀನಿ ಸರ್. ಇವತ್ತು ನಿಮ್ಮ ಚಾನಲ್ ಅವ್ರು ಕೇಳಿದ್ದಕ್ಕೆ ಇದ್ದೀನಿ, ಬಚ್ಚಿಟ್ಕೊಂಡಿದ್ದೀನಿ ಸರ್. ರೈತರು ಗಾದೆ ತಟ್ಕೊಂಡಿರೋ ನೋಡಿ ಸರ್. ಇವ್ರಿಗೆಲ್ಲ ದುಡ್ಡು ಕೊಡೋದಿದೆ ಸರ್. ನಾವು ಏನು ಮಾಡೋದು ಸರ್? ನೀವೇ ಹೇಳಿ ಸರ್. ಒಟ್ನಲ್ಲಿ ಸಚಿವರಾಗಿ ರೈತರ ಪರ ನಿಲ್ಲಬೇಕಾಗಿದ್ದಂತಹ ಸಚಿವ ಜಮೀರ್ ಅಹ್ಮದ್ ರವರು ಈ ರೀತಿಯಾಗಿ ಆರೋಪಿಗಳ ಪರ ನ್ಯಾಯ ದೊರಕಿಸಿಕೊಡಲು ಮುಂದಾಗ್ತಾ ಇರುವಂತಹದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಈಗ ಸಾಕಷ್ಟು ರೀತಿಯಾದಂತಹ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಜೊತೆಗೆ ತಮ್ಮ ಆಕ್ರೋಶವನ್ನು ಸಹ ರೈತರು ಇಲ್ಲಿ ಮಾಡ್ತಾ ಇರುವಂತಹದ್ದು. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಸಚಿವ ಸಂಪುಟದಿಂದ ಸಚಿವ ಜಮೀರ್ ಅಹ್ಮದ್ ರವರನ್ನ ಹೊರತೆಗೆಯಬೇಕು, ಜೊತೆಗೆ ಅವರು ಸಚಿವ ಸಂಪರ್ಕಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಈಗ ಚಿಕ್ಕಬಳ್ಳಾಪುರದ ರೈತರು ಸಹ ಬಹಳಷ್ಟು ರೀತಿಯಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತಹದ್ದು. ಒಟ್ನಲ್ಲಿ ರೈತರಿಗೆ ನ್ಯಾಯ ಕೊಡಿಸಬೇಕಾದಂತಹ ಸಚಿವರು ಈ ರೀತಿಯಾಗಿ ಆರೋಪಿಗಳ ಪರ ನಿಲ್ಲುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ಈಗ ಪ್ರಶ್ನೆಯಾಗಿ ಉಳಿದಿದೆ. ಇದೇ ಇವತ್ತಿನ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ನ ವಿಶೇಷ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.